ಸಂಸದನಾಗಿ ನಂತರ ಪ್ರಕ್ರಿಯೆ ಪ್ರಕಾರ ಇವಾಗ ಡೆಲ್ಲಿಗೆ ಬರಬೇಕಾಗಿದೆ. ಸೂಚನೆಯನ್ನು ಕೊಟ್ಟಿದ್ರು. ಅದಕ್ಕಾಗಿ ನಂತರ ಇಲ್ಲಿ ಡೆಲ್ಲಿಗೆ ಬಂದಿದ್ದೀವಿ. ನಾಳೆಯಿಂದ ಓರಿಯೆಂಟೇಷನ್ ಮಿಕ್ಕಿದ್ದು ಎಲ್ಲ ನಡೆಯುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಐ ಥಿಂಕ್ ಡೇ ಆಫ್ಟರ್ ಪ್ರಧಾನಮಂತ್ರಿ ಅವರ ಸ್ವೇರಿಂಗ್ ಇನ್ನೂ ಕೂಡ ನಡೆಯುತ್ತೆ. ಹಿಂದಿನ ಸಂಸದರ ಕಾರ್ಯವೈಖರಿ ಬಗ್ಗೆ ಸಹಜವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯಗಳಿದಾವೆ. ಅವರ ಕೆಲಸದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಅವರ ನಂತರದಲ್ಲಿ ಬಂದಿರತಕ್ಕಂಥ ಮೈಸೂರಿನ ಸಂಸದರಿಂದ ಏನ್ ನಿರೀಕ್ಷೆ ಮಾಡಬಹುದು? ಅವ್ರು ಏನು ಅಭಿವೃದ್ಧಿ ಕೆಲಸವನ್ನು ಮಾಡಿದಾರೋ ಅದನ್ನ ಎಲ್ಲಾನು ಮುಂದುವರಿಬೇಕಾಗಿದೆ. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹಲವಾರು ಸತಿ ಹೇಳಿದೀನಿ. ಅದೆಲ್ಲಾನು ಕೂಡ ನಾವು ಮುಂದುವರಿತೀವಿ. ಅದ್ರ ಜೊತೆಗೆ ನಮ್ಮದೇ ಆದ ಕೆಲವು ಕೆಲಸಗಳು ಇದಾವೆ. ಪಾರಂಪರಿಕ ಕಟ್ಟಡಗಳು ಇರ್ಬೋದು, ಮೈಸೂರು ಹಾಗೂ ಕೊಡಗು ಎಲ್ಲ ಇನ್ನೇನು ಅನೇಕ ಪಾರಂಪರೆ ಇದೆ, ಅದನ್ನೆಲ್ಲ ಉಳಿಸ್ಕೊಂಡು ಜೊತೆಗೆ ಹುಣಸೂರು ಪೆರಿಯಪಟ್ಟಣ ಕ್ಷೇತ್ರದಲ್ಲೂ ಕೂಡ ಬೇಕಾದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಾಗಿದೆ. ಆ ಕ್ಷೇತ್ರಕ್ಕೆ ನಾವು ಹಲವಾರು ಸಮಸ್ಯೆಗಳಿದ್ದಾವೆ, ಅದೆಲ್ಲ ಮನವಿ ಪತ್ರಿಕೆಗಳನ್ನು ಸಲ್ಲಿಸಿದ್ದಾರೆ. ಅದರ ಪ್ರಕಾರ ಜನರ ಸಹಕಾರದೊಂದಿಗೆ ಅವ್ರು ಏನೇನು ನಮ್ಮ ಮುಂದೆ ಮಂಡಿಸ್ತಾರೆ ಅದನ್ನ ನಾವು ಕೂಡ ಪರಿಹರಿಸ್ತಾ ಮುಂದುವರಿತೀವಿ.